ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ಅವರೆಕಾಳು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಅವರೆಕಾಳಿನ ಸಾರನ್ನು ಮಾಡ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದನೇ ತುಂಬಾನೇ ರುಚಿಯಾಗಿರುತ್ತೆ. ನೀವು ಅವರೆಕಾಳು ಸಾರು ಮಾಡಿರ್ತೀರಾ, ಆದರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ, ಹಾಗಾದರೆ ಅವರೆಕಾಳು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಒಂದು ಕುಕ್ಕರನ್ನು ತಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕೊಂಡಿದ್ದೀನಿ. ಆಯಿಲ್ ಅಥವಾ ನೀವು ತುಪ್ಪ ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ಇದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ ಎರಡೆರಡು ಹಾಕೊಂಡಿದ್ದೀನಿ. ನೋಡಿ, ಅವರೆಕಾಳು ಸೋಸಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಸೋಸಿ ಇಟ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಮೀಡಿಯಂ ಸೈಜಿನ 2 ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ನೀವು ಮಸಾಲೆ ಎಲ್ಲ ಸಪ್ರೇಟ್ ಆಗಿ ಆಡಿಸೋದ್ರಿಂದ ತುಂಬಾನೇ ರುಚಿ ಜಾಸ್ತಿ ಬರುತ್ತೆ. ಸಪ್ರೇಟ್ ಆಗಿನೇ ಒಗ್ಗರಣೆಯನ್ನು ಮಾಡಿ. ನೋಡಿ, ಈ ರೀತಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಪಿಂಕ್ ಬಣ್ಣ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಇವಾಗ ಈರುಳ್ಳಿಯ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿ ಸಹ ನೀವು ಪೇಸ್ಟ್ ಮಾಡಿ ಹಾಕ್ಕೋಬಹುದು. ನೋಡಿ, ಇವಾಗ ನಾನು ಸಪ್ರೇಟ್ ಆಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ ಒಂದು 3/4 ಕಪ್ಪಿನಷ್ಟು ಅವರೆಕಾಳನ್ನು ತಗೊಂಡಿದ್ದೀನಿ. ನೋಡಿ, ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಮಸಾಲೆಗಳನ್ನು ಸಹ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕಾಳೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಹಸಿ ಸ್ಮೆಲ್ಲೆಲ್ಲ ಈರುಳ್ಳಿ ಜೊತೆನೆ ಚೆನ್ನಾಗಿ ಹೋಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಈಗ ನಾನು ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ, ಜೀರಿಗೆ ಪೌಡ್ರು ಮತ್ತು ಧನಿಯಾ ಪೌಡ್ರು 1 ಟೀ ಸ್ಪೂನ್, ಅಚ್ಚ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನು 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಟೇಸ್ಟನ್ನು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಮಗೆ ಇಷ್ಟು ಖಾರ ಸಾಕು. ಅದಕ್ಕೆ ನಾನು ಈ ರೀತಿ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಖಾರ ಜಾಸ್ತಿ ಇದೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಫ್ಲೇಮು ಹೈಯಲ್ಲೇ ಇಟ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆಯಲ್ಲ. ಕಾಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ನಮಗೆ ಯಾವ ತರಕಾರಿ ಬೇಕು ಅದನ್ನು ಹಾಕ್ಕೋಬಹುದು. ನಾನು ಆಲೂಗೆಡ್ಡೆಯನ್ನು 2 ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ. ನೋಡಿ, ಆಲೂಗೆಡ್ಡೆ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರ ಕಟ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಆಲೂಗೆಡ್ಡೆನೂ ಸಹ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾವು ಟೇಸ್ಟ್ ನೋಡಿಕೊಂಡು ಮತ್ತೆ ಬೇಕಾದರೆ ಉಪ್ಪನ್ನು ಸೇರಿಸ್ಕೋಬಹುದು. ನೋಡಿ, ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆಯಲ್ಲ. ಇದಕ್ಕೆ ನಾವು ಇವಾಗ ನೀರನ್ನು ಹಾಕ್ಕೊಳ್ಬೇಕು. ಎಷ್ಟು ನೀರು ಅಂದರೆ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನೀರು ಹಾಕಿದ್ಮೇಲೆ ನಾನು ಲಿಡ್ನ ಹಾಗೆ ಮುಚ್ತಾ ಇದ್ದೀನಿ. ವಿಷಲ್ ಬರೋವರೆಗೂ ನಾನು ಕಾಯಲ್ಲ. ನೋಡಿ, ಇವಾಗ ಸ್ವಲ್ಪ ಹೊತ್ತು 1-2 ನಿಮಿಷ ಹಾಗೆ ಬೇಯಬೇಕು. ಇದಕ್ಕೆ ನಾನು 1 ಕಪ್ಪಿನಷ್ಟು ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿ ಹಾಕಿ. ನೋಡಿ, ಈ ರೀತಿ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದನೇ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಈ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಜಾಸ್ತಿ ಆಗುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಇದಕ್ಕೆ ನಾವು ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬಹುದು. ಇವಾಗ ನಾವು ಮಸಾಲೆ ಹಾಕ್ಕೊಳ್ಬೇಕು. ನಾನು ಇಲ್ಲಿ ತೆಂಗಿನಕಾಯಿ, ಅರ್ಧ ಹೋಳು ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ. ಇದ್ರ ಜೊತೆಗೆ ಮೀಡಿಯಂ ಸೈಜಿನ 3 ಟೊಮ್ಯಾಟೊ ಹಣ್ಣನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀವು ಇದು ಒಟ್ಟಿಗೆ ಬೇಕಾದರೂ ನೀವು ಆಡಿಸ್ಕೋಬಹುದು, ಕಾಯಿ ಮತ್ತು ಟೊಮ್ಯಾಟೊ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೇಜಲ್ಲಿ ನಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನು ಇಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಾಗೆಯೇ ಗರಂ ಮಸಾಲೆನೂ ಸಹ ಕೊನೆಯಲ್ಲೇ ಹಾಕಬೇಕು. ವಿಡಿಯೋ ಸ್ಕಿಪ್ ಆಗೋಗಿದೆ. ಗರಂ ಮಸಾಲೆನೂ ಸಹ ಹಾಕಿದ್ದೀನಿ. ಇವಾಗ ಲಿಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. 1 ವಿಷಲ್ ಬರೋವರೆಗೂ ಕಾಯೋಣ. ಫ್ಲೇಮು ಹೈಯಲ್ಲೇ ಇಟ್ಕೊಳ್ಳಿ. ನೋಡಿ, ಇವಾಗ ಆಫ್ ಮಾಡಿದ್ದೀನಿ. ನೋಡಿ, ಇವಾಗ ಎಷ್ಟು ರುಚಿಯಾಗಿ ಕಾಣಿಸ್ತಾ ಇದೆಯಲ್ಲ ಅವರೆಕಾಳು ಮತ್ತು ಸಬ್ಬಕ್ಕಿ ಸಾರು. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಳಿ, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇಡ್ಲಿ ಜೊತೆ,
ರೊಟ್ಟಿ ಜೊತೆ, ಪರಾಟ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲದಕ್ಕೂ ಇದು ತುಂಬಾ ಹೊಂದ್ಕೊಳ್ಳುತ್ತೆ. ಹಸಿ ಅವರೆಕಾಳಿನ ಸಾರು ರೆಡಿಯಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡ್ತಿರಲ್ವಾ? ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.